ರಾಜೀನಾಮೆ ಆಗ್ರಹ ಮಾಡ್ತಾ ಇದ್ರೆ ಒಂದು ಕಡೆ ನೀವು ಕೂಡ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ರಾಜೀನಾಮೆ ಬಿಜೆಪಿಯವರು ಆಗ್ರಹ ಮಾಡ್ತಿದ್ದಾರೆ. ಯಾಕಂದರೆ ಅವ್ರಿಗೆ ಬೇರೆ ಅಸ್ತ್ರ ಆಗಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಮಾತಾಡಬೇಕಂದ್ರೆ ಏನಿಲ್ಲ. ಈ ಪ್ರಜ್ವಲ್ ರೇವಣ್ಣ ಕೇಸ್ ಏನಾಗಿತ್ತು ಅದನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ಅವರ ಲೀಡರ್ಗಳ ಹತ್ರ ಏನೂ ಇಲ್ಲ. ಏನು ಮಾತಾಡಿದ್ರು ಅದನ್ನ ಯಾರು ಬಿಡುಗಡೆ ಮಾಡಿದ್ರು ಇದನ್ನು ಯಾರು ಬಿಡುಗಡೆ ಮಾಡೋದು ಅಂತೇಳಿ ಒಂದು ಡೈವರ್ಟ್ ಮಾಡೋ ಥರ ಮಾತಾಡ್ತಿದ್ರಲ್ಲ. ಇವತ್ತು ಏನೋ ಒಂದು ಯಾರೋ ಅಧಿಕಾರಿಗಳು ಇನ್ನೊಬ್ಬರು ಏನು ಮಾಡಿದಾರೋ ಅದನ್ನು SIT ತನಿಖೆಯಲ್ಲಿ ಹೊರಗೆ ಬರುತ್ತೆ. ಅದನ್ನು ತಗೊಂಡು ನಮ್ಮ ಮಂತ್ರಿಗಳು, ನಮ್ಮ ಜನಪ್ರಿಯ ಮಂತ್ರಿಗಳನ್ನ, ಇಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ಬಳ್ಳಾರಿ ಅಭಿವೃದ್ಧಿನ ಮಾಡ್ಕೊಂಡು ಹೋಗ್ತಿರೋ ಮಂತ್ರಿಗಳನ್ನ ಬೇಕಂತೇಳಿ ಯಾವುದೋ ಒಂದು ಇಶ್ಯೂ ಬೇಕು ನಮಗೆ BJPಯವ್ರಿಗೆ ಮಾತಾಡೋಕ್ಕಿಲ್ಲ. ನೈತಿಕವಾಗಿ ನಾವು ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡಬೇಕಂದ್ರೆ ನಮ್ಮ ಹತ್ರ ಏನೂ ಸಬ್ಜೆಕ್ಟ್ ಇಲ್ಲ ಅಂತೇಳಿ ಎಲ್ಲಿಂದನೋ ಯಾರೋ ಮಾಡಿದ ತಪ್ಪಿಗೆ ನಮ್ಮ ಮಂತ್ರಿಗಳನ್ನ ಅವ್ರನ್ನ ಹೊಣೆ ಮಾಡಿ ಅವ್ರ ವಿರುದ್ಧವಾಗಿ ಇವ್ರು ಮಾತಾಡಿ ರಾಜೀನಾಮೆ ಕೊಡು ಅಂತೇಳಿ ಕೇಳ್ತಿದ್ದಾರೆ. ನಾವಿವತ್ತು ನಮ್ಮ ಆಂಜನೇಯಣ್ಣ ಆಗಿರ್ಬೋದು, ನಾವಾಗಿರ್ಬೋದು, ನಮ್ಮ ಮುಂಡ್ರಿ ನಾಗರಾಜಣ್ಣ ಆಗಿರ್ಬೋದು, ಎಲ್ಲರೂ ಕಾರ್ಯಕರ್ತರು ಎಲ್ಲರೂ ಸೇರಿ ಇಂಥ ಮಂತ್ರಿಗಳು ಸಿಗಬೇಕಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆ ಜನತೆಗೆ ಭಾಳ ಒಂದು ಒಳ್ಳೆಯದ ಆಗಿದೆ. ನಮ್ಮ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಂಥ ಜಿಲ್ಲೆ ಉಸ್ತುವಾರಿ ಸಚಿವರನ್ನು ಕೊಟ್ಟಿದ್ದಾರೆ. ಇಂಥವ್ರನ್ನ BJPಯವರು ಹೇಳ್ತಿರ್ತಾರೆ. ಆದರೆ ಇಷ್ಟು ದೊಡ್ಡ ಜನ ಅವ್ರ ಹಿಂದೆ ಇದ್ದಾರೆ. ಅವರು ಯಾರೋ ಅಧಿಕಾರಿಗಳು, ಇನ್ನೊಬ್ಬರು ಬ್ಯಾಂಕ್ ಅವರು ಮಾಡಿದ ತಪ್ಪಿಗೆ ನಮ್ಮ ಮಂತ್ರಿಗಳನ್ನ ತಾವು ಯಾವುದರಲ್ಲಿ ತಪ್ಪು ಹಿಡಿಬಾರ್ದಂತೇಳಿ ನಾವು ಒಂದು ಮನವಿಯನ್ನು ಅವರು ಕೇಳ್ತೀವಿ. ಮಂತ್ರಿಗಳು ತಮ್ಮ ಬೆಂಬಲಿಗರನ್ನು ಮತ್ತು ಆಫೀಸರ್ ನಿಯಂತ್ರಣ ಮಾಡಲು ಫೇಲ್ ಆದಂತ ಇಲ್ಲ ಆ ಥರ ಅಲ್ಲ. ಈಗ ನೋಡಿ, ಅವರು ಮಂತ್ರಿಯಾಗಿ 9 ತಿಂಗಳಾಗಿತ್ತು. ಎಲ್ಲ ಸೆಟ್ರೇಟ್ ಮಾಡ್ಕೊಂತಿದ್ರು. ಒಂದೊಂದು ಅವ್ರು ಭಾಳಷ್ಟು ಕನಸುಗಳನ್ನ ಕಟ್ಕೊಂಡಿದ್ರು. ಈ ಪರಿಸ್ಥಿತಿ ಏನೋ ಅವ್ರಿಗೆ ಖಾತೆ ಸಿಕ್ಕಿತ್ತಲ್ಲ, ಆ ಖಾತೆಯಲ್ಲಿ ನಾನು ವಾಲ್ಮೀಕಿ ಸಮುದಾಯಕ್ಕೆ ಇದು ಮಾಡಬೇಕು, ಹಿಂದುಳಿದ ವರ್ಗದ ಜನತೆಗೆ ಇದು ಮಾಡ್ಬೇಕಂತೇಳಿ ಭಾಳಷ್ಟು ಕನಸುಗಳನ್ನ ಇಟ್ಕೊಂಡಾಗ ಎಲ್ಲೋ ಒಂದು ರೀತಿಯಲ್ಲಿ ಯಾರೋ ಒಂದು ತಪ್ಪು ಮಾಡೋಕ್ಕೆ ಹೋದಾಗ ಎಲ್ಲವೂ ನಮ್ಮ ಕಣ್ಣಿಗೆ ಕಾಣುತ್ತಾ. ಈಗ ನಿಮ್ಮದೇ ಕಂಪ್ನಿ ಇರುತ್ತೆ. ಒಬ್ಬ ಆರೋಪ ಹೆಸರು ಕೇಳಿ ಬರ್ತಾ ಇದೆ, ಯಾರೋ ನೆಕೆಟಿ ನಾಗರಾಜ್ ಹೆಸರು ಕೇಳಿ ಬರ್ತಾ ಇದೆ. ಅವ್ರು ಹಿಂದೆ BJP ಜೊತೆಗಿದ್ರು, ಅಂಥವ್ರ ಜೊತೆಗೆ ಇವ್ರು ಯಾಕೆ ಇಟ್ಕೊಂಡ್ರಂತ. ಈಗ ನೋಡಿ, ಒಂದು ಮಂತ್ರಿ ಆದಮೇಲೆ BJP ಕಾಂಗ್ರೆಸ್ ಅಂತಲ್ಲ, ಎಲ್ಲರೂ ಬರ್ತಿರ್ತಾರೆ ನಮ್ಮ ಆಫೀಸ್ಗಳಿಗೆ. ಈಗ ನನ್ನ ಆಫೀಸ್ಗೆ ಆಗಿರ್ಬೋದು, ಮಂತ್ರಿ ಅವ್ರ ಆಫೀಸ್ಗೆ ಆಗಿರ್ಬೋದು, ಇಂಥ ಕೆಲಸ ಇದೆ ಸರ್ ನನಗೆ ಈ ಮಾಡಿಕೊಡಿ ಅಂತ ಎಲ್ಲರೂ ಬಂದಾಗ ನಾವು ಪಾರ್ಟಿ ನೀನು BJPಯಲ್ಲಿದ್ದೆ ನಾನು ಕೆಲಸ ಮಾಡಿಕೊಡಲ್ಲಪ್ಪ, ನೀನು ದಳದಲ್ಲಿದ್ದೆ ನಾನು ಕೆಲಸ ಮಾಡಿಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ಅಲ್ಲಿದ್ದಾಗ ಒಂದು ಇಂಥದ್ದು ಇನ್ಸಿಡೆಂಟ್ ಆಗಿತ್ತು. ಮಂತ್ರಿ ಇದ್ದಾಗ ಅವ್ರ ಮಂತ್ರಿ ಜೊತೆಗಿದ್ದಾಗ ಅಲ್ಲಿ ಕೂಡ ಇಂಥ ಆಗಿತ್ತು. ಇದೆಲ್ಲ ಗೊತ್ತಿದ್ದೆಲ್ಲ ಮೋಸ ಹೋದ್ರೆ ಮಂತ್ರಿಗಳು ಅಂತ. ಅಲ್ಲ, ಮೋಸ ಹೋಗೋದು ವಿಚಾರ. ಈಗ ಬರ್ತಿರ್ತಾರೆ, ಈಗ ಎಲ್ಲರೂ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಆಫೀಸಿಗೆ ಬರ್ತಿರ್ತಾರೆ, ಕೆಲಸಗಳು ಕೇಳ್ತಿರೋ ಅಂದಾಗ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ನೀನು ಬರಬೇಡಪ್ಪ ಅನ್ನೋಕ್ಕಾಗತ್ತಾ? ಒಂದು ಮನುಷ್ಯಗೆ ಮಾನತ್ವ ಇರುತ್ತಲ್ಲ. ಬಂದಿರ್ತಾರೆ, ಅವರು ಕೂತಿರ್ತಾರೆ, ಏನೋ ಕೆಲಸ ಕೇಳಿರ್ತಾರೆ, ಮಾಡಿಸ್ಕೊಂಡು ಹೋಗಿರ್ತಾರೆ. ಹೊರತು ನಮ್ಮ ಮಂತ್ರಿಗಳಿಂದ ಅವರಿದ್ದಾರೆ ಅನ್ನೋಕ್ಕೆ ತಪ್ಪು. ಸರ್, ಈಗ ಪ್ರಮುಖವಾಗಿ ತೆಲಂಗಾಣಕ್ಕೆ ಯಾಕೆ ಹೋಯ್ತು ನಿಯಂತ್ರಣ ಮಾಡಲು ಮಾಡಿದ್ದಾರೆ ಆ ದುಡ್ಡನ್ನ ಅನ್ನೋದು BJPಯವ್ರು ಹೇಳ್ತಾರೆ. BJPಯವ್ರಿಗೆ ಇಶ್ಯೂ ಬೇಕು ಗುರು ಅಷ್ಟೇ. ತೆಲಂಗಾಣ ಕಳಿಸಿದೀವಿ ಅಂತಾರೆ, ನಾಳೆ ಬೆಳಗ್ಗೆ ಇನ್ನೊಂದು ಕಡೆ ಕಳಿಸಿದೀವಿ ಅಂತಾರೆ, ಇಡೀ ಭಾರತ ದೇಶಕ್ಕೆ ನಾವೇ ಕಳಿಸಿದೀವಿ ಅಂತ ಕೂಡ BJPಯವ್ರು ಹೇಳ್ತಾರೆ. ಅದಕ್ಕೇನು ತನಿಖೆ SIT ತನಿಖೆ ರಚನೆ ಆಗಿದೆ. SIT ತನಿಖೆ ಮಾಡುತ್ತೆ. SIT ತನಿಖೆ ಮಾಡಿದ್ಮೇಲೆ ಎಲ್ಲ ಸತ್ಯಾಂಶಗಳು ಹೊರಗೆ ಬರ್ತಾವಲ್ಲ. ಸರ್, ಈಗ BJPಯವರು ರಾಜೀನಾಮೆ ಕೊಡೋಕೆ ಗೊತ್ತಾಯಿಸ್ತಾರೆ, ನೀವೇನು ಹೇಳ್ತೀರಿ ಸರ್? ರಾಜೀನಾಮೆ ಯಾಕೆ ಕೊಡಬೇಕು? ತಪ್ಪೇ ನಾವು ಮಾಡಿಲ್ಲ, ನಾವು ರಾಜೀನಾಮೆ ಯಾಕೆ ಕೊಡಬೇಕು? ನಾವು ತಪ್ಪು ಮಾಡಿದಾಗ ಇಷ್ಟಕ್ಕೆ ಮುಂಚೆ ಯಾರನ್ನು ಬೇರೆಯವ್ರು ತಪ್ಪು ಮಾಡಿದ್ರೆ ಅವ್ರು ರಾಜೀನಾಮೆ ಕೊಟ್ಟರು. ಯಾರೋ ಮಾಡಿದ ತಪ್ಪಿಗೆ ಇಷ್ಟು ಒಳ್ಳೆಯ ವ್ಯಕ್ತಿನ ರಾಜೀನಾಮೆ ಮಾಡಂತ ಹೇಳಿದ್ರು. ಈಶ್ವರಪ್ಪನವ್ರದ್ದು ಪ್ರಕರಣ ಅದು ಬೇರೆ. ಅದರಲ್ಲಿ ಈಶ್ವರಪ್ಪ ಖುದ್ದು ನನಗೆ 40% ಕೇಳ್ತಿದ್ದಾನೆ ಅಂತೇಳಿ ಕಾಂಟ್ರಾಕ್ಟರ್ ಹೆಸರು ಬರೆದೋಗಿತ್ತ, ಅದು ಪ್ರಕರಣ. ಸಚಿವರ ಮೌಖಿಕ ಆದೇಶ ಅಂತೇಳಿ ಅವರು ಬರೆದಿದ್ದಾರೆ ಅಂತ ನಮಗೆ ಅಲ್ಲಿ ಯಾವುದೋ ನಿಮ್ಮ ಮೀಡಿಯಾದಲ್ಲಿ ಬಂದಂಥ ನ್ಯೂಸಲ್ಲೇ ನಾನು ನೋಡಿದೆ. ಮೌಖಿಕ ಆದೇಶ ಅಂದರೆ ಈಗ ಆಫೀಸರ್ಗಳು ಕೆಲವಷ್ಟು ಮಂದಿ ಬೇರೆ ಚಿಕ್ಕ ಆಫೀಸರ್ಗಳು ಏನೋ ಒಂದು ಹೇಳೋಕೆ ಏನಂತಾರೆ, ಸಚಿವರು ಹೇಳಿದಾರಪ್ಪ ನೀನು ಮಾಡಬೇಕು ಅಂತೇಳಿ. ಈಗ ಇಲ್ಲೇ ಬಳ್ಳಾರಿ ಅಲ್ಲಪ್ಪ ಯಾವುದೋ ಸಣ್ಣ ಆಫೀಸಲ್ಲಿ MLA ಹೇಳಿದಾರಂತಪ್ಪ ಮಾಡ್ಬೇಕಂತೇಳಿ ನಾವು ಹೇಳ್ದಂಗೆ 100 ಹೇಳ್ತಿರ್ತಾರೆ.
ಮಾಡ್ತಾರೆ. ಸರ್ ಇದು ಅವ್ರದೇ ಖಾತೆ ಅಲ್ವಾ ಸರ್, ಹಂಗೆ ಹೇಳಿಕ್ ಬರೋದಿಲ್ಲ. ಅವ್ರದೇ ಖಾತೆ, ಅವ್ರದೇ ಜವಾಬ್ದಾರಿ ಇರುತ್ತೆ. ಒಂದು ಮನುಷ್ಯ ಒಂದು ತಪ್ಪು ಕೆಲಸ ಮಾಡ್ಬೇಕಂದಾಗ ಬೇರೆ ಬೇರೆ ಅವ್ರನ್ನ ಹೆಸರುಗಳು ಸೇರಿಸ್ಕೊಂಡು ದೊಡ್ಡವ್ರ ಹೆಸರುಗಳು ಸೇರಿಸ್ಕೊಂಡು ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು, ಭಾಳಷ್ಟು ಅವ್ಯವಹಾರ ನಡೆದಾಗ ಮಿನಿಸ್ಟರ್ ಹೆಸರು ದುರ್ಬಳಕೆ ಮಾಡಿಕೊಂಡು ಯಾರು ಒಂದು ದುರುದ್ದೇಶದಿಂದ ಏನೋ ಒಂದು ಕೆಲಸ ಮಾಡಬೇಕು, ಇಂಥ ಪರಿಶಿಷ್ಟ ಪಂಗಡ ಸಂಘ ಇದು ಪಾದಯಾತ್ರೆ ಉದ್ದೇಶ ನಾವು ಏನಿಲ್ಲ, ಪೀಸ್ಫುಲ್ ಮಾರ್ಚು ತಗೊಂಡೋಗಿ DC ಅವ್ರ ಮುಖಾಂತರ ನಮ್ಮ DCM ಅವ್ರಿಗೆ CM ಅವ್ರಿಗೆ ಒಂದು ಮನವಿ ಪತ್ರ, ನಮ್ಮ ನಾಗೇಂದ್ರಣ್ಣ ಅವ್ರನ್ನ ರಾಜೀನಾಮೆ ತಗೋಬಾರ್ದು ಅಂತೇಳಿ ನಮ್ದೇನು ಮನವಿ ಇದೆ ಇದು ಇವತ್ತು ಕೊಡ್ತೀವಿ. ನಾಳೆ ನಾವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.